ಭೂಕಂಪದ ಹೊಡೆತಕ್ಕೆ ಮಯನ್ಮಾರ್, ಥಾಯ್ಲೆಂಡ್ ತತ್ತರಿಸಿ ಹೋಗಿವೆ. ಬ್ಯಾಂಕಾಕ್ನಲ್ಲಿ ಕಟ್ಟಡಗಳ ಅವಶೇಷಗಳೇ ಇಳೆ ಕಂಪನದ ಭೀಕರತೆಯನ್ನ ಸಾರಿ ಹೇಳ್ತಾ ಇವೆ. ಮಯನ್ಮಾರ್ನಲ್ಲಿ ನಡುಗಿದಂಥ ಧರೆಗೆ ಭಾರೀ ಸಾವು ನೋವುಗಳು ಸಂಭವಿಸಿವೆ. ಅದೆಷ್ಟೋ ಮಂದಿ ಸೂರನ್ನ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಪ್ರಬಲ ಭೂಕಂಪನದ ಬಗ್ಗೆ ಭೂವಿಜ್ಞಾನಿಗಳ ವಿಶ್ಲೇಷಣೆ ಬೆಚ್ಚಿ ಬೀಳಿಸೋ ರೀತಿ ಇದೆ. ಅಲುಗಾಡಿದೆ ಭೂಮಿ, ಬರಡಾಗಿದೆ ಬದುಕು, ಕಟ್ಟಡಗಳು ನೆಲಸಮ, ಜನಜೀವನ ಅವಶೇಷಗಳ ಅಡಿ ಹೋಮ, ಎಲ್ಲೆಲ್ಲೂ ಆತಂಕದ ಛಾಯೆ, ಸಾವು ನೋವಿನ ಚೀತ್ಕಾರ, ತಮ್ಮವರನ್ನ ಕಳೆದುಕೊಂಡು ಆರ್ತನಾದ. ಇದು ಭೂದೇವಿಯ ಕೋಪಕ್ಕೆ ತುತ್ತಾಗಿರೋ ಮಯನ್ಮಾರ್, ಥಾಯ್ಲೆಂಡ್ನ ನರಕ ಸದೃಶ ಚಿತ್ರಣ. ಮಯನ್ಮಾರ್ನಲ್ಲಿ ಭೂಕಂಪನ, ಸಾವು ನೋವಿನ ಆಕ್ರಂದನ. ಸಾವಿನ ಸಂಖ್ಯೆ 1664ಕ್ಕೆ ಏರಿಕೆ, ಸಾವಿರಾರು ಮಂದಿಗೆ ಗಾಯ. ಪ್ರಕೃತಿ ನೋಡೋಕೆ ಎಷ್ಟು ಸುಂದರವೋ ಮುನಿದರೆ ಅಷ್ಟೇ ರಣರೌದ್ರ. ಇದಕ್ಕೆ ಜ್ವಲಂತ ಸಾಕ್ಷಿ ಮಯನ್ಮಾರ್, ಥಾಯ್ಲೆಂಡ್ನಲ್ಲಿ ಸಂಭವಿಸಿರೋ ಭೂಕಂಪ. ಕೆಲವೇ ಸೆಕೆಂಡ್ ಭೂಮಿ ಕಂಪಿಸಿದ್ದಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬಾನೆತ್ತರದ ಕಟ್ಟಡಗಳು ನೆಲಸಮವಾಗಿದೆ. ಎಲ್ಲೆಲ್ಲೂ ಸಾವು ನೋವಿನ ಆಕ್ರಂದನ ಮುಗಿಲು ಮುಟ್ಟಿದೆ. ಮಯನ್ಮಾರ್ನಲ್ಲಿ ಸಂಭವಿಸಿರೋ ಪ್ರಬಲ ಭೂಕಂಪಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗ್ತಲೇ ಇದೆ. ಇದುವರೆಗೂ 1664ಕ್ಕೂ ಹೆಚ್ಚು ಮಂದಿ ಕಟ್ಟಡಗಳ ಅವಶೇಷಗಳ ಅಡಿ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದಾರೆ. ಸುಮಾರು 3408ಕ್ಕೂ ಹೆಚ್ಚು ಜನರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. 135ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಇನ್ನು ಮಗುಚಿ ಬಿದ್ದಿರೋ ಕಟ್ಟಡಗಳ ತೆರವು ಕಾರ್ಯ ಭರದಿಂದ ಸಾಗಿದ್ದು, ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವ ಆತಂಕ ಶುರುವಾಗಿದೆ. ಮಯನ್ಮಾರ್ಗೆ ಜಗತ್ತಿನೆಲ್ಲೆಡೆಯಿಂದ ನೆರವಿನ ಹಸ್ತ ಹರಿದು ಬರ್ತಾ ಇದೆ. ಭಾರತದಿಂದ ಮಯನ್ಮಾರ್ಗೆ 2 C-17 ವಿಮಾನಗಳ ಮೂಲಕ ಆಹಾರ ಸಾಮಗ್ರಿ ಮತ್ತು ರಕ್ಷಣಾ ವಸ್ತುಗಳನ್ನು ತಲುಪಿಸಲಾಗಿದೆ. ಥಾಯ್ಲೆಂಡ್ನಲ್ಲಿ ಮುಂದುವರೆದ ರಕ್ಷಣಾ ಕಾರ್ಯ. ಥಾಯ್ಲೆಂಡ್ನಲ್ಲೂ ಸಾವು ನೋವಿನ ಆರ್ಭಟ ಮುಂದುವರೆದಿದೆ. ಭೂಕಂಪನದ ತೀವ್ರತೆಗೆ ಬ್ಯಾಂಕಾಕ್ನಲ್ಲಿ ಬಾನೆತ್ತರದ ಕಟ್ಟಡಗಳು ನೆಲಕಚ್ಚಿವೆ. ನೂರಾರು ಜನರು ಗಾಯಗೊಂಡಿದ್ದಾರೆ. ರಕ್ಷಣಾ ಪಡೆಗಳಿಂದ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಇಸ್ರೇಲ್ನಿಂದ ರಕ್ಷಣಾ ತಂಡವೊಂದು ಥಾಯ್ಲೆಂಡ್ಗೆ ತೆರಳಿ ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿದೆ. 21 ತಜ್ಞರ ತಂಡ ಕೊನೆ ಕ್ಷಣದವರೆಗೂ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡೋದಾಗಿ ತಿಳಿಸಿವೆ. ಮುನ್ನೂರ 34 ಪರಮಾಣು ಬಾಂಬ್ಗಳ ಶಕ್ತಿಯಷ್ಟು ಭೂಕಂಪನ. ಒಂದು ಪರಮಾಣು ಬಾಂಬ್ ಸ್ಫೋಟಗೊಂಡ್ರೆ ಸರ್ವನಾಶ. ಅಂಥದ್ರಲ್ಲಿ ಥಾಯ್ಲೆಂಡ್ ಮತ್ತು ಮಯನ್ಮಾರ್ನಲ್ಲಿ 334 ಪರಮಾಣು ಬಾಂಬ್ಗಳ ಶಕ್ತಿಯಷ್ಟು ಪ್ರಬಲ ಭೂಕಂಪನ ಸಂಭವಿಸಿದೆ ಅಂತ ಭೂವಿಜ್ಞಾನಿಗಳು ವಿಶ್ಲೇಷಣೆ ಮಾಡಿದ್ದಾರೆ. 7.7ರ ತೀವ್ರತೆಯಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿರುವ ಬಗ್ಗೆ ಭೂವಿಜ್ಞಾನಿಗಳು ವಿಶ್ಲೇಷಣೆಯಲ್ಲಿ ತೊಡಗಿದ್ದಾರೆ. ಮಯನ್ಮಾರ್, ಥಾಯ್ಲೆಂಡ್ನಲ್ಲಿ ಸಂಭವಿಸಿದ ಭೂಕಂಪನ ಪರಮಾಣು ಬಾಂಬ್ಗೆ ಸಮಾನವಾದ ಶಕ್ತಿಯನ್ನ ಹೊರಹಾಕಿದೆ ಅಂತ ತಿಳಿಸಿದ್ದಾರೆ. 334 ಪರಮಾಣು ಬಾಂಬ್ಗಳ ಶಕ್ತಿಯಷ್ಟು ಭೂಮಿ ಕಂಪಿಸಿದ ಮಾಹಿತಿಯನ್ನ ತಿಳಿಸಿದ್ದಾರೆ. ಈ ಭೂಕಂಪನ ನೂರಾರು ಪರಮಾಣು ಬಾಂಬ್ಗಳಿಗೆ ಸಮಾನವಾಗಿದೆ ಅಂತ ಭೂಕಂಪನದ ತೀವ್ರತೆ ಕುರಿತು ಭೂವಿಜ್ಞಾನಿ ಜೆಸ್ ಫಿನಿಕ್ಸ್ ವಿಶ್ಲೇಷಣೆ ಮಾಡಿದ್ದಾರೆ. ರಣಭೀಕರ ಭೂಕಂಪನದ ತೀವ್ರತೆಗೆ ಮಯನ್ಮಾರ್ ಮತ್ತು ಥಾಯ್ಲೆಂಡ್ನಲ್ಲಿ 2000ಕ್ಕೂ ಹೆಚ್ಚು ಕಟ್ಟಡಗಳಿಗೆ ಹಾನಿಯಾಗಿದೆ. ಭೂಕಂಪದಿಂದಾಗಿ ರಸ್ತೆಗಳು, ಹೆದ್ದಾರಿಗಳು ಬಿರುಕು ಬಿಟ್ಟಿದ್ದು, ಸಂಚಾರ ವ್ಯವಸ್ಥೆ ಬಂದ್ ಆಗಿದೆ. ಅದೆಷ್ಟೋ ಜನ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಕಣ್ಮುಚ್ಚಿ ತೆರೆಯೋದ್ರಲ್ಲಿ ದುರಂತ ನಡೆಯಿತು ಅಂತ ಮಯನ್ಮಾರ್ ಜನರು ಭೀಕರತೆಯನ್ನ ತೆರೆದಿಟ್ಟಿದ್ದಾರೆ.
ಪ್ರಕೃತಿ ಮುಂದೆ ಮಾನವ ಯಕ್ಕಶ್ಚಿತ್ ಅನ್ನೋದು ಆಗಾಗ ಸಾಬೀತಾಗ್ತಲೇ ಇರುತ್ತೆ. ಒಮ್ಮೆ ಭೂದೇವಿ ಬಾಯಿ ತೆರೆದ್ರೆ ಮನುಷ್ಯ ಕುಲವೇ ಸರ್ವನಾಶ ಅನ್ನೋದಕ್ಕೆ ಮ್ಯಾನ್ಮಾರ್, ಥಾಯ್ಲೆಂಡ್ ಜ್ವಲಂತ ಉದಾಹರಣೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.